ಒಂದೇ ಶಬ್ದದಲ್ಲಿ ಹೇಳೋದಾದ್ರೆ ವೇದ ಅಂದರೆ ಜೀವನ ಅಂತ. ಅಂತಃಸತ್ವ ವಿಕಾಸ ಮಾಡುವಂತಹ ಎಲ್ಲ ಗುಣಗಳು ಅಥವಾ ಎಲ್ಲ ವಿಚಾರಗಳು ಆ ವೇದದಲ್ಲಿ ಇದ್ದಾವೆ. ಈ ವೇದ ಸಾಹಿತ್ಯವನ್ನು ಓದಬೇಕಾಗಿಲ್ಲ, ಅದರ ಸಾರಾಂಶವನ್ನು ಮಾತ್ರ ಓದಿಕೊಂಡ್ರೆ ಸಾಕು ಅಂತ ಹೇಳೋ ಒಂದು ಅಭಿಪ್ರಾಯಕ್ಕೆ ನಿಮ್ಮ ಒಂದು ಪ್ರತಿಕ್ರಿಯೆ ಏನು? ಈಗ ಒಂದು ಗಿಡ ಆಯುರ್ವೇದಿಕ್ ಡಾಕ್ಟರ್ಗೆ ಬೇರೆ, ಒಬ್ಬ ಸೈಂಟಿಸ್ಟ್ಗೆ ಬೇರೆ, ಒಬ್ಬ ಸಾಮಾನ್ಯನಿಗೆ ಬೇರೆ. ವೇದಗಳಿಂದ ಈ ದೇವತೆಗಳು ಅಥವಾ ವೈಶ್ವಿಕ ಶಕ್ತಿಗಳು ಅಂತ ಏನು ಹೇಳ್ತೀವಿ, ವಿಶ್ವಾತೀತ ಶಕ್ತಿಗಳು, ಅವುಗಳ ಜೊತೆಗೆ ಸಹಯೋಗ ಹೇಗೆ ಬೆಳೆಸೋದು ಅನ್ನೋದಕ್ಕೆ ಒಂದು ಡೆಫಿನೆಟ್ ಪಾತ್ ವೇದದಲ್ಲಿ ಇದೆ. ಅತ್ಯಂತ ಸರಳ ಕನ್ನಡದಲ್ಲಿ ಇದನ್ನು ನಾವು ಪ್ರಕಟ ಮಾಡಿದ್ದೀವಿ. ಸೊ ವೇದ ಎಲ್ಲರಿಗೂ ಉಂಟು. ಯಾರಿಗೆ ವೇದದಲ್ಲಿ ಆಸಕ್ತಿ ಇದೆ, ಯಾರಿಗೆ ಜೀವನದಲ್ಲಿ ಆಸಕ್ತಿ ಇದೆ. ಇವುಗಳು ಎಲ್ಲಿ ಸಿಗ್ತವೆ ಈ ಪುಸ್ತಕಗಳು, ಮತ್ತು ಇವುಗಳನ್ನ ಓದುವ ಬಗ್ಗೆ ಅಥವಾ ಇದಕ್ಕೇನಾದ್ರೂ ಓರಿಯಂಟೇಷನ್ ಪ್ರೋಗ್ರಾಮ್ ಅಂತ ಏನಾದರೂ ನೀವು ಮಾಡ್ತೀರಾ? ಈ ಅಧ್ಯಯನ ಮಾಡಬೇಕು ಅಂತ ಮನಸ್ಸಿರುವ ಜಿಜ್ಞಾಸುಗಳಿಗೆ ನಿಮ್ಮ ಒಂದು ವಿವರಣೆಗಳನ್ನ ಕೊಡಬೇಕು. ಸಂವಾದ ವೀಕ್ಷಕರಿಗೆ ನಮಸ್ಕಾರ. ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ ಅಂತ ಹೇಳಿದ ಬಹಳ ದೊಡ್ಡ ಪರಂಪರೆ ನಮ್ಮದು, ವೈದಿಕ ಪರಂಪರೆ. ಈ ಒಂದು ವೇದಗಳ ಸಂಸ್ಕೃತಿಯನ್ನು ಅರಿತುಕೊಳ್ಬೇಕು, ವೇದವನ್ನು ಓದಬೇಕು ಅನ್ನೋ ಒಂದು ಹೊಸ ತಿಳುವಳಿಕೆ, ಹೊಸ ಪ್ರಜ್ಞೆ ಇವತ್ತಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಯುವಕರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ವೇದಗಳತ್ತ ಹೋಗುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವೇದಗಳಲ್ಲಿ ನಿಜವಾಗಿ ಏನಿದೆ, ಆ ಸಾಹಿತ್ಯದಲ್ಲಿ ಏನು ಬರೆದಿದ್ದಾರೆ, ಅದನ್ನು ಓದಿಕೊಂಡು ನಮಗೇನು ಪ್ರಯೋಜನ ಆಗ್ಬೋದು, ಈ ಒಂದು ನಿಟ್ಟಿನಲ್ಲಿ ಅನೇಕ ಯುವಕರು ಇವತ್ತು ಬೇರೆ ಬೇರೆ ವಯಸ್ಸಿನವರು ವೇದ ಸಾಹಿತ್ಯದ ಕಡೆ ಹೊರಳ್ತಾ ಇದ್ದಾರೆ. ಹಾಗೆ ವೇದ ಸಾಹಿತ್ಯದ ಕಡೆಗೆ ಹೋಗುವಾಗ ಸರಿಯಾದ ಒಂದು ಪಠ್ಯ ಬೇಕಾಗುತ್ತೆ, ಸರಿಯಾದ ಮಾಹಿತಿ ಬೇಕಾಗುತ್ತೆ, ಸರಿಯಾದ ಪುಸ್ತಕಗಳು ನಮಗೆ ಬೇಕಾಗುತ್ತೆ. ಅಂತಹ ಪುಸ್ತಕಗಳ ಕೊರತೆ ಕನ್ನಡದಲ್ಲಿ ಇದ್ದಾಗ ಅದನ್ನು ತುಂಬಿಕೊಟ್ಟವರು ಸಾಕ್ಷಿ ಸಂಸ್ಥೆಯ ಡಾಕ್ಟರ್ RL ಕಶ್ಯಪ್ ಮತ್ತು ಶ್ರೀಯುತ ರಘುನಾಥ ಜಾಗೀರ್ದಾರ್ ಅವರು. ಡಾಕ್ಟರ್ RL ಕಶ್ಯಪ್ ಅವರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಇವರು ಪದ್ಮಶ್ರೀ ಪ್ರಶಸ್ತಿ ವಿಜೇತರು. ಸಂಸ್ಕೃತದ ವೈದಿಕ ಸಾಹಿತ್ಯವನ್ನು ಅಷ್ಟು 4 ವೇದಗಳನ್ನು ಅತ್ಯಂತ ಸಮರ್ಥವಾಗಿ ಇವರು ಇಂಗ್ಲೀಷಿಗೆ ಅದನ್ನು ಅನುವಾದ ಮಾಡಿದರು. ಆ ಕೃತಿಗಳನ್ನು 26 ಸಂಪುಟಗಳಲ್ಲಿ ಅವರು ಹೊರತಂದರು. ಆ 26 ಸಂಪುಟಗಳನ್ನು ಕೂಡ ಕನ್ನಡಕ್ಕೆ ಅನುವಾದ ಮಾಡಿದವರು ಶ್ರೀಯುತ ರಘುನಾಥ್ ಜಾಗೀರ್ದಾರ್ ಅವರು. ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಈ ಕನ್ನಡ ವೇದ ವಾಂಗ್ಮಯದ ಒಂದು ವಿಸ್ತಾರ ಏನಿದೆ, ಅದರಲ್ಲಿ ಏನಿದೆ, ಅದರ ಮಹತ್ವ ಏನು, ಅದನ್ನು ನಾವು ಯಾಕೆ ಓದಬೇಕು, ನಮ್ಮ ಮನೆಗಳಲ್ಲಿ ಈ ಸಾಹಿತ್ಯವನ್ನು ಯಾಕೆ ತುಂಬಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವರು ನಮಗೆ ಬಹಳ ಸಮರ್ಥವಾಗಿ ಸುಂದರವಾಗಿ ಇವತ್ತು ತಿಳಿಸಿಕೊಡ್ಲಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ರಘುನಾಥ್ ಜಾಗೀರ್ದಾರ್ ಅವರೇ. ನಮಸ್ತೆ ರೋಹಿತ್ ಚಕ್ರತೀರ್ಥ. ನಾನಾಗಲೇ ಹೇಳಿದ ಹಾಗೆ ಡಾಕ್ಟರ್ RL ಕಶ್ಯಪ್ ಅವರು ವೇದ ಸಾಹಿತ್ಯವನ್ನು ಇಂಗ್ಲೀಷಿಗೆ ಅದನ್ನು ಭಾಷಾಂತರ ಮಾಡಿದರು. ಮತ್ತು RL ಕಶ್ಯಪ್ ಅವರು ಬಹುಶಃ 4 ವೇದಗಳಿಗೆ ಭಾಷ್ಯವನ್ನು ಬರೆದು ಮತ್ತು ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದ ಏಕೈಕ ವ್ಯಕ್ತಿ ಅಂತ ನಾವು ಇವತ್ತಿಗೂ ಕೂಡ ಹೇಳ್ಬೋದು. ಸಾಯಣಾಚಾರ್ಯರ ವೇದ ಭಾಷ್ಯಗಳ ನಂತರ ವೇದಗಳಿಗೆ ಒಂದು ಹೊಸ ನಿಟ್ಟಿನಲ್ಲಿ ಸಾಯಣಾಚಾರ್ಯರ ಒಂದು ದಿಕ್ಕು ಒಂದು ಆದರೆ ಅದನ್ನು ಮುಂದುವರಿಸುವ ರೀತಿಯಲ್ಲಿ ಆಧ್ಯಾತ್ಮಿಕ ಅರ್ಥಗಳನ್ನು ಒಳಗೊಂಡಂತೆ ವೇದಗಳಿಗೆ ಸಂಪೂರ್ಣವಾದ ಭಾಷ್ಯವನ್ನು, ಅರ್ಥವಿವರಣೆಯನ್ನು, ಭಾಷಾಂತರವನ್ನು ಎಲ್ಲವನ್ನೂ ಕೊಟ್ಟ ವ್ಯಕ್ತಿ ಅಂತ ಹೇಳಿದರೆ ಡಾಕ್ಟರ್ RL ಕಶ್ಯಪ್ ಅವರು. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಅದಕ್ಕೂ ಅವರನ್ನು ನಾವು ಅಭಿನಂದಿಸ್ತೇವೆ. ಅವರ ಸರಿಸಮವಾಗಿ ನಿಂತು ಅವರು ಮಾಡಿದ ಕೆಲಸವನ್ನು ಇಂಗ್ಲೀಷಿನಿಂದ ಕನ್ನಡಕ್ಕೆ ತಂದ ಒಂದು ಕೆಲಸವನ್ನು ನೀವು ಮಾಡಿದ್ದೀರಿ. ಒಂದು ರೀತಿಯಲ್ಲಿ ರಾಮನ ಜೊತೆ ಹನುಮಂತ ಅನ್ನುವ ರೀತಿಯಲ್ಲಿ ನೀವು ಆ ಕೆಲಸವನ್ನು ನಿಮ್ಮ ಹೆಗಲ ಮೇಲೆ ಇಟ್ಟುಕೊಂಡು ಅನೇಕ ವರ್ಷಗಳ ಕಾಲ ಅನುವಾದ ಕೆಲಸವನ್ನು ಮಾಡಿದ್ದೀರಿ. ಈ ಕನ್ನಡದ ಈ ವೇದ ವಾಂಗ್ಮಯವನ್ನು ನಾವಿವತ್ತು ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ಅಂದರೆ ಯಾವ ಒಂದು ಸಿದ್ಧತೆಯನ್ನು ನೀವು ಇಟ್ಟುಕೊಂಡಿದ್ರೆ ಈ ಕೆಲಸವನ್ನು ಶುರು ಮಾಡೋದಕ್ಕೆ ನಿಮಗೆ ಪ್ರೇರಣೆ ಹೇಗೆ ಬಂತು, ಮತ್ತು ಎಷ್ಟು ವರ್ಷಗಳನ್ನು ನೀವು ಈ ಕೆಲಸಕ್ಕೆ ತೊಡಗಿಸಿದ್ರಿ? ಇದರ ಬಗ್ಗೆ ನಿಮ್ಮ ಅನುಭವದ ಒಂದು ಮಾತುಗಳನ್ನು ನನಗೆ ಕೇಳಬೇಕು ಅಂತ ಅನಿಸುತ್ತೆ. ವೇದಗಳು ಅಂತ ಬಂದಾಗ ಅದಕ್ಕೆ ಭಾಷೆ ಅನ್ನೋದು ಒಂದು ಸುಂದರವಾದಂಥ ಉಡುಗೆ ಇದ್ದ ಹಾಗೆ. ಎಲ್ಲರೂ ಎಲ್ಲ ಸಾಹಿತ್ಯವನ್ನು ತಮ್ಮ ಮಾತೃಭಾಷೆಯಲ್ಲಿ ಓದಿದಾಗ ಅವರಿಗೆ ಆಗುವಂತಹ ಆನಂದ ಇನ್ನೊಂದು ಭಾಷೆಯಲ್ಲಿ ಓದಿದಾಗ ಸಾಮಾನ್ಯವಾಗಿ ಆಗೋಲ್ಲ. ಬೇಕಾಗಿದ್ದ ಜ್ಞಾನ ಸಿಗ್ಬೋದು, ಆದರೆ ಒಂದು ಆತ್ಮತೃಪ್ತಿ, ಆನಂದ ನಮ್ಮ ಮಾತೃಭಾಷೆಯಲ್ಲಿ ಓದಿದಾಗಲೇ ಅದು ಸಿಗುವಂಥದ್ದು ಅನ್ನೋದು ನನ್ನ ತುಂಬ ದೃಢವಾದ ನಂಬಿಕೆ. ಆ ದೃಷ್ಟಿಯಿಂದ ಈಗಷ್ಟೇ ತಾವು ಹೇಳಿದಾಗೆ ಡಾಕ್ಟರ್ RL ಕಶ್ಯಪ್ ಅವರು ಎಲ್ಲ ವೇದದ ಎಲ್ಲ 25,000 ಮಂತ್ರಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದರು. ಆ ಇಂಗ್ಲೀಷಿನಲ್ಲಿ ಅನುವಾದ ಮಾಡುವಾಗಲೂ ಕೂಡ ನಮ್ಮದೊಂದು ಖಚಿತವಾದಂತಹ ಅಭಿಪ್ರಾಯ ಇತ್ತು. ಇಂಗ್ಲೀಷ್ನಲ್ಲಿ ಒಂದು ಸಾರಿ ಮಾಡಿದರೆ ಇದನ್ನು
ಭಾರತದ ಎಲ್ಲ ಭಾಷೆಗಳಿಗೂ ಮತ್ತು ಎಲ್ಲ ವಿಶ್ವದ ಭಾಷೆಗಳಿಗೂ ಕೂಡ ಅನುವಾದ ಮಾಡಿ ಅವರವರ ಭಾಷೆಗಳಲ್ಲಿ ಅದನ್ನು ಕೊಡಬಹುದು ಅನ್ನೋದು ಖಚಿತವಾದಂಥ ಒಂದು ನಿಲುವು ಮತ್ತು ಯೋಜನೆ ನಮ್ಮದು ಆಗಿತ್ತು. ಅದೇ ರೀತಿಯಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಕೆಲಸ ಕರ್ನಾಟಕದಲ್ಲಿ ಮಾಡ್ತಿರೋದ್ರಿಂದ ಅದನ್ನು ಕನ್ನಡದಲ್ಲಿ ತರಬೇಕು ಅಂತ ನಮ್ಮ ಸಂಸ್ಥೆ ಯೋಚನೆ ಮಾಡಿ ಕನ್ನಡದ ಕೆಲಸ ನಾವು ಶುರು ಮಾಡಿದ್ದೀವಿ. ಆರಂಭದ ಕೆಲವು ಸಂಪುಟಗಳನ್ನು ನಾನು ನೇರವಾಗಿ ಅನುವಾದ ಮಾಡಿ ಈ ಅನುವಾದದಲ್ಲಿ ಬಳಸಬೇಕಾದಂತಹ ಭಾಷೆ ಹೇಗಿರಬೇಕು ಮತ್ತು ಈ ಮಂತ್ರಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ರೀತಿ ಹೇಗಿರಬೇಕು ಮತ್ತು ಆಧುನಿಕ ಮನಸ್ಸುಗಳಿಗೆ ಯಾವ ಟ್ರೈನಿಂಗ್ ಇದೆ, ಯಾವ ಶಿಕ್ಷಣ ಇದೆ, ಆ ದೃಷ್ಟಿಯಿಂದ ಇವುಗಳನ್ನು ಹೇಗೆ ಕೊಡಬೇಕು ಅನ್ನೋದು ಯೋಚನೆ ಮಾಡಿ ಕನ್ನಡಕ್ಕೆ ಅನುವಾದ ಮಾಡಿ ನಾವು ಒಂದೊಂದಾಗಿ ಪಬ್ಲಿಷ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಮೊದಲನೇದಾಗಿ ವೇದಗಳು ಜನರಿಗೆ ತಲುಪಬೇಕಾದ್ರೆ ಮೊದಲ ಪ್ರಶ್ನೆ ಕೇಳೋದು ಇದರಿಂದ ನನಗೇನಾಗುತ್ತೆ ಅಂತ. ವಾಟ್ ಡು ಐ ಗೆಟ್ ಫ್ರಮ್ ದಿಸ್ ಅಂತ ಪ್ರಶ್ನೆ ಕೇಳೋದು. ಅದು ಸಹಜ ಮತ್ತು ಕೇಳಬೇಕಾದಂತಹ ಪ್ರಶ್ನೆ. ಸೊ ನಾವು ವೇದದಲ್ಲಿ ಮೊಟ್ಟ ಮೊದಲನೇದಾಗಿ ಹೇಳುವುದೇನೆಂದರೆ ಕಾನ್ಷಿಯಸ್ ಲಿವಿಂಗ್, ಒಂದು ಜಾಗೃತ ಜೀವನ ನಡೆಸಬೇಕು. ಜಾಗೃತ ಜೀವನ ನಡೆಸುವಂತಹ ಎಲ್ಲ ಪ್ರತಿಯೊಬ್ಬನೂ ಕೂಡ ನನಗೆ ಏನೇ ನಾನು ಮಾಡಿದರೂ ಕೂಡ ಅದರಿಂದ ನನಗೇನಾಗುತ್ತೆ, ನಾನು ಯಾಕೆ ಇದನ್ನು ಮಾಡಬೇಕು ಅಂತ ಕೇಳಬೇಕಾದ ಮೊದಲನೇ ಪ್ರಶ್ನೆ. ಸೊ ನಾವೆಲ್ಲ ಈ ಪ್ರಶ್ನೆಯಲ್ಲಿ ತುಂಬ ವಿಶ್ವಾಸ ಹೊಂದಿದವರು. ಆ ಪ್ರಶ್ನೆಗೆ ತಕ್ಕ ಹಾಗೆ ನಮ್ಮ ಉತ್ತರವೂ ಸಿದ್ಧ ಇದೆ. 25,000 ಮಂತ್ರಗಳನ್ನು ನಿರಂತರವಾಗಿ 2, 3, 4 ಸಾರಿ ನಾವು ಅಧ್ಯಯನ ಮಾಡಿದ ಮೇಲೆ ನಮಗೆ ಅನಿಸಿದ್ದೇನೆಂತಂದರೆ ವೇದಗಳಲ್ಲಿ ಮಾನವನ ಅಂತಃಸತ್ವವನ್ನು ವಿಕಾಸಗೊಳಿಸುವಂತಹ ಎಲ್ಲ ಜ್ಞಾನವೂ ಇದೆ. ಮಾನವನ ಅಂತಃಸತ್ವ ವಿಕಾಸ ಮಾಡುವಂತಹ ಎಲ್ಲ ಗುಣಗಳು ಅಥವಾ ಎಲ್ಲ ವಿಚಾರಗಳು ಆ ವೇದದಲ್ಲಿ ಇದ್ದಾವೆ. ಆದ್ದರಿಂದ ವೇದ ಓದಬೇಕು ಅಂತ. ಸೊ ಯಾರೋ ಒಬ್ಬರು ಬಂದುಬಿಟ್ಟು ಇಲ್ಲ ನನಗೆ ಅಂತಃಸತ್ವ ವಿಕಾಸ ಮಾಡಿಕೊಳ್ಳುವಂಥದ್ದು ನನಗೇನು ಆಸಕ್ತಿ ಇಲ್ಲ ಅಂದರೆ ಅವನಿಗೆ ವೇದ ಅಲ್ಲ. ಸೊ ವೇದ ಎಲ್ಲರಿಗೂ ಉಂಟು. ಯಾರಿಗೆ ವೇದದಲ್ಲಿ ಆಸಕ್ತಿ ಇದೆ, ಯಾರಿಗೆ ಜೀವನದಲ್ಲಿ ಆಸಕ್ತಿ ಇದೆ. ಕೆಲವು ಸಾರಿ ನನಗೆ ಕೆಲವರು ಪ್ರಶ್ನೆ ಕೇಳಿದ್ದಿದೆ, ವೇದ ಅಂದರೆ ಏನು ಅಂತ. ನಾನು ಅವರಿಗೆ ಒಂದು ಶಬ್ದದಲ್ಲಿ ಬೇಕಾ, 10 ಶಬ್ದದಲ್ಲಿ ಬೇಕಾ, 1 ಗಂಟೆ ಬೇಕಾ, 10 ಗಂಟೆ ಬೇಕಾ ಅಂತ ಪ್ರಶ್ನೆ ಕೇಳ್ತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಕ್ಷಿಪ್ತವಾಗಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಒಂದೇ ಶಬ್ದದಲ್ಲಿ ಹೇಳೋದಾದ್ರೆ ವೇದ ಅಂದರೆ ಜೀವನ ಅಂತ. ಎರಡನೇ ಪ್ರಶ್ನೆ ಕೇಳ್ತಾರೆ, ಜೀವನ ಅಂದರೆ ಏನು ಅಂತ. ಹಾಗೆ ನನಗೆ ಜೀವನ ಅಂದರೆ ಏನು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಜೀವನ ಅಂದರೆ 4 ಸಂಗತಿಗಳು, ವೇದದ ಅನುಸಾರ 4 ಸಂಗತಿಗಳು. ಮೊದಲನೇದು ದೇವರು, ಎರಡನೇದು ಪ್ರಕಾಶ ಲೈಟ್, ಮೂರನೇದು ಅಭಿವೃದ್ಧಿ, 4ನೇದು ಪ್ರಗತಿ. ಸೊ ಈ 4 ಸಂಗತಿಗಳನ್ನು ಅತ್ಯಂತ ಸಮರ್ಥವಾಗಿ, ಅತ್ಯಂತ ಸಮರ್ಪಕವಾಗಿ ಮತ್ತು ಎಲ್ಲರೂ ಅದನ್ನು ಅಳವಡಿಸಿಕೊಳ್ಳುವ ರೀತಿಯಲ್ಲಿ ವೇದಗಳಲ್ಲಿ ಹೇಳಿದೆ. ಆದ್ದರಿಂದ ವೇದ ಇವತ್ತಿನ ದಿವಸ ಬಹಳ ಮುಖ್ಯವಾದಂಥದ್ದು. ಸೊ ಈ ಮನೋಭೂಮಿಕೆಯ ಹಿನ್ನೆಲೆಯಲ್ಲಿ ನಾವು ಈ ವೇದದ ಪುಸ್ತಕಗಳನ್ನು ಕೊಡೋದಕ್ಕೆ ಆರಂಭ ಮಾಡಿದ್ದೀವಿ. ತುಂಬ ಒಳ್ಳೆಯ ಒಂದು ಕೆಲಸ. ಮತ್ತು ನನಗೆ ಬಹಳ ಮುಖ್ಯವಾಗೋದು ನಿಮ್ಮ ಕೆಲಸ ಯಾಕೆ ಮುಖ್ಯ ಅಂತ ಹೇಳಿದರೆ, ಈಗ ವೇದಗಳ ಒಂದು ಸಮರ್ಥನೆ ಮಾಡುವವರು ಕೆಲವರಿದ್ದಾರೆ. ಅವರು ಯಾರು ಕೂಡ ವೇದಗಳನ್ನು ಓದಿರೋದಿಲ್ಲ. ಇನ್ನು ವೇದಗಳನ್ನು ನಿಂದನೆ ಮಾಡುವವರು ಒಂದಷ್ಟು ಜನ ಇದ್ದಾರೆ, ಅವರು ಕೂಡ ವೇದಗಳನ್ನು ಓದಿರೋದಿಲ್ಲ. ಅಂದರೆ ಸಮರ್ಥನೆ ಮಾಡುವವರು, ನಿಂದನೆ ಮಾಡುವವರು ಇಬ್ಬರೂ ಕೂಡ ಇವತ್ತು ವೇದ ಸಾಹಿತ್ಯವನ್ನು ದೂರದಲ್ಲಿಟ್ಟು ತಮ್ಮ ಒಂದು ತಿಳುವಳಿಕೆ ತಕ್ಕ ಹಾಗೆ ಅವರು ಏನೋ ಮಾತಾಡ್ತಿರ್ತಾರೆ. ಸೊ ಹಾಗಾಗಿ ಆ ಒಂದು ಚರ್ಚೆಯನ್ನು ಎತ್ತಿಕೊಳ್ಳದೇನೆ ನೀವು ನಿಮ್ಮ ಪಾಡಿಗೆ ಈ ವೇದ ಸಾಹಿತ್ಯವನ್ನು ಜನರಿಗೆ ಕೊಡಬೇಕು ಅನ್ನುವ ಕೆಲಸಕ್ಕೆ ತೊಡಗಿದ್ರಲ್ಲ, ಅದು ಬಹಳ ಮುಖ್ಯವಾದ ಕೆಲಸ ಅಂತ ನನಗನ್ಸುತ್ತೆ. ಮತ್ತು ಎರಡನೇದಾಗಿ ಇವತ್ತು ಬಹಳಷ್ಟು ಪೂರ್ವಗ್ರಹಗಳಿದ್ದಾವೆ. ವೇದಗಳನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ನಮಗೆ ಅದಕ್ಕೆ ಅಧಿಕಾರ ಕೊಡೋದಿಲ್ಲ, ನಮಗೆ ಸ್ವಾತಂತ್ರ್ಯ ಇಲ್ಲ, ಈ ರೀತಿಯ ಒಂದಷ್ಟು ವಿಚಾರಗಳು ಕೆಲವರು ಹೇಳ್ತಾರೆ. ಆದರೆ ಸಾಕ್ಷಿ ಸಂಸ್ಥೆಯ ಒಂದು ಏನು ಕಾರ್ಯಕಲಾಪಗಳನ್ನು ನಾನು ನೋಡಿದಾಗ ನನಗೆ ಬಹಳ ಹೆಮ್ಮೆ ಅನಿಸಿದ್ದು ಏನು ಅಂತ ಹೇಳಿದರೆ, ಇಲ್ಲಿಯ ಈ ವೇದ ವಾಂಗ್ಮಯ, ಇಲ್ಲಿಯ ಒಂದು ಜ್ಞಾನ, ಇದು ಪ್ರತಿಯೊಬ್ಬರಿಗೂ ಕೂಡ ಮುಕ್ತವಾಗಿದೆ. ಸಮಾಜದಲ್ಲಿ ಅವನು ಯಾವುದೇ ಹಿನ್ನೆಲೆಯಿಂದ ಬಂದಿರಲಿ, ಯಾವುದೇ ಧರ್ಮ, ಜಾತಿ, ಯಾವುದೇ ಪಂಥಕ್ಕೆ ಸೇರಿರಲಿ, ಅವರು ಯಾರು ಬಂದರೂ ಕೂಡ ನೀವು ವೇದಗಳು ನಿಮಗೆ ಮುಕ್ತವಾಗಿವೆ, ನೀವು ಅದನ್ನು ಓದಬಹುದು ಅನ್ನೋ ಒಂದು ವಾತಾವರಣವನ್ನು ಕಲ್ಪಿಸಿದ್ದೀರಿ. ಇದು ಬಹಳ ಒಂದು ತುಂಬ ಮೆಚ್ಚುಗೆ ಆಗುವಂಥ ಒಂದು ಅಂಶ. ಈ ವೇದದ ಸಾಹಿತ್ಯವನ್ನು ಹೀಗೆ ನಾವು ಶುರು ಮಾಡಬೇಕು, ಇದನ್ನು ಬರೆಯೋದಕ್ಕೆ ಶುರು ಮಾಡಬೇಕು ಅಂತ ಕಶ್ಯಪ್ ಅವರಿಗೆ ಪ್ರೇರಣೆ ಆಯಿತು. ಅವರು ಅಮೆರಿಕಾದಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಅಲ್ಲಿ ವೇದ ಸಾಹಿತ್ಯ ಇಂಗ್ಲೀಷ್ನಲ್ಲಿ ಸಿಗ್ತಾ ಇಲ್ಲ ಅನ್ನೋ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಅವರು ಅದನ್ನು ಒಂದು ತುಂಬಿಸಿಕೊಡುವಂಥ ಕೆಲಸವನ್ನು ಮಾಡಿದರು. ನೀವು ಇದನ್ನು ಆ ಇಂಗ್ಲೀಷ್ನ ಸಾಹಿತ್ಯವನ್ನು ಕನ್ನಡಕ್ಕೆ ತರುವ ಕೆಲಸವನ್ನು ಯಾವಾಗ ಶುರು ಮಾಡಿದ್ರಿ ಮತ್ತು ಅದರಲ್ಲಿ ನಿಮಗಾದ ಅನುಭವಗಳೇನು? ನಾನು ಈ ಕೆಲಸವನ್ನು
2000ರಲ್ಲಿ ಆರಂಭ ಮಾಡಿದೆ. ಡಾಕ್ಟರ್ ಕಶ್ಯಪ್ ಅವರು ಈ ಸಾಕ್ಷಿ ಶ್ರೀ ಅರಬಿಂದೋ ಕಪಾಲಿ ಶಾಸ್ತ್ರಿ ಇನ್ಸ್ಟಿಟ್ಯೂಟ್ ಆಫ್ ವೇದಿಕ್ ಕಲ್ಚರ್ ಆರಂಭ ಮಾಡಿದರು. ಸಾಕ್ಷಿ ಅಂತ ಅದಕ್ಕೆ ಸಂಕ್ಷಿಪ್ತದಲ್ಲಿ ನಾವು ಹೇಳ್ತೀವಿ. ಅವರು 2000ರಲ್ಲಿ ಭಾರತಕ್ಕೆ ಇನ್ನೂ ಅವರು ಪ್ರೊಫೆಸರ್ ಆಗಿ ಪರ್ಡ್ಯೂ ಯೂನಿವರ್ಸಿಟಿಯಲ್ಲಿದ್ದರು. ಅವರ ಸ್ನೇಹಿತರು ಡಾಕ್ಟರ್ SR ರಾಮಸ್ವಾಮಿ ಅವರು, ನಾಡೋಜ ರಾಮಸ್ವಾಮಿ ಅವರು ಉತ್ಥಾನದ ಸಂಪಾದಕರಾಗಿದ್ದರು. ನಾನು ಅವರಿಗೆ ಆವಾಗ ಸಹಾಯಕನಾಗಿ ಕೆಲಸ ಮಾಡ್ತಾಯಿದ್ದೆ. ಒಂದು ದಿವಸ ಡಾಕ್ಟರ್ ಕಶ್ಯಪ್ ಅವರು, ನನ್ನ ಈ ಕೆಲಸ ಇಂಥದ್ದು ನಾನು ಮಾಡ್ತಾಯಿದ್ದೀನಿ, ನನಗೆ ಈ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡೋದಕ್ಕೆ ಒಬ್ಬ ಸಮರ್ಥವಾದಂಥ ವ್ಯಕ್ತಿಯನ್ನು ನೀವು ಯಾರಾದರೂ ಕೊಡಿ ನಿಮ್ಮ ಸರ್ಕಲಿಂದ ಅಂತ ಕೇಳಿದರು. SR ರಾಮಸ್ವಾಮಿ ಅವರು ಎರಡನೇ ಯೋಚನೆ ಮಾಡ್ದೇನೆ ಇವನನ್ನು ಕರ್ಕೊಂಡೋಗಿ ಅಂತ ಹೇಳಿಬಿಟ್ರು. ಸೊ ನನಗೆ ಸಾಮಾನ್ಯವಾಗಿ SR ರಾಮಸ್ವಾಮಿಯವರು ಹೇಳಿದ್ದು ಅಂತ ಹೇಳಿದರೆ ಅದು ಅಲ್ಟಿಮೇಟ್, ಅವತ್ತಿಗೂ ಇವತ್ತಿಗೂ ಕೂಡ. ಸೊ SR ರಾಮಸ್ವಾಮಿಯವರು ಹೇಳಿದ್ರಾದ್ರಿಂದ ನಾನು ಡಾಕ್ಟರ್ ಕಶ್ಯಪ್ ಅವರ ಸಂಸ್ಥೆಗೆ ಬಂದು ಅಲ್ಲಿ ಮೊದಲು ಅಡ್ಮಿನಿಸ್ಟ್ರೇಟರ್ ಆಗಿ, ಆನಂತರ ಟ್ರಸ್ಟಿಯಾಗಿ, ಈಗ ಅದರ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಅಲ್ಲಿನ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ. ಸುಮಾರು 1 ವರ್ಷ ಪ್ರತಿದಿನ ಬೆಳಿಗ್ಗೆ 2 ಗಂಟೆ, ಸಂಜೆ 2 ಗಂಟೆ ಡಾಕ್ಟರ್ ಕಶ್ಯಪ್ ಅವ್ರ ಕಡೆಯಿಂದ ನನಗೆ ವೇದದ ಪಾಠ ಆಯಿತು. ನಾನು ಆನಂತರ 4 ವೇದದ ಟೆಕ್ಸ್ಟ್ ಮೊದಲು ನೋಡಿದೆ. ಈವರೆಗೂ ವೇದದ ಬಗ್ಗೆ ಟ್ರಾನ್ಸ್ಲೇಟ್ ಮಾಡಿದಂಥದ್ದು ಇಂಗ್ಲೀಷ್, ಹಿಂದಿ ಮತ್ತು ಕನ್ನಡದಲ್ಲಿ ಬಂದಂತಹ ಭಾಷೆಗಳನ್ನು ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಮಯ, ದಿನಕ್ಕೆ 10 ಗಂಟೆ 15 ಗಂಟೆ ಸಮಯ ಕೊಟ್ಟು ಅಷ್ಟು ಭಾಷೆಗಳನ್ನು ಒಂದು ಸಾರಿ ಅಧ್ಯಯನ ಮಾಡಿದೆ. ವಿಶೇಷವಾಗಿ ಶ್ರೀ ಅರಬಿಂದೋ ಮತ್ತು ಕಪಾಲಿ ಶಾಸ್ತ್ರಿ ಇದನ್ನು ನಾವು ಮುಖ್ಯವಾಗಿ ಆಧಾರ ಇಟ್ಕೊಂಡಿದ್ದರಿಂದ ಶ್ರೀ ಅರಬಿಂದೋ ಅವರದು ದಿ ಸೀಕ್ರೆಟ್ ಆಫ್ ದಿ ವೇದ ಪುಸ್ತಕ ಮತ್ತು ಕಪಾಲಿ ಶಾಸ್ತ್ರಿ ಅವರದು ಸಿದ್ಧಾಂಜನ ಭಾಷ್ಯ. ನನಗೆ ಆ ಮಟ್ಟದ ಸಂಸ್ಕೃತ ಬರಲ್ಲ, ಆದ್ದರಿಂದ ನಾನು ಅವರದ್ದು ಸಿದ್ಧಾಂಜನಕ್ಕೆ ಅವರೇ ಒಂದು ಭೂಮಿಕೆಯನ್ನು ಬರೆದಿದ್ದಾರೆ. ಸೊ ಈ ವೇದವನ್ನು ಯಾವ ರೀತಿಯಲ್ಲಿ ನಾವು ಅಧ್ಯಯನ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಭಾಳ ದೀರ್ಘವಾದಂತಹ ಒಂದು ಭೂಮಿಕೆಯನ್ನು ಬರೆದಿದ್ದಾರೆ. ಅದನ್ನು ನಾನು ನನಗೆ ನೆನಪಿದ ಮಟ್ಟಿಗೆ ಬಹುಶಃ ಒಂದು 50 ಸಾರಿನಾದರೂ ಓದಿರ್ಬೋದು. ಅದನ್ನು ಅರಗಿಸ್ಕೊಳ್ಬೇಕು, ಅದರಿಂದ ಒಂದೊಂದು ಶಬ್ದಗಳು ಅಷ್ಟು ಮಹತ್ವ ಇದೆ, ಅರಗಿಸ್ಕೊಳ್ಬೇಕು ಅಂತ. ಸುಮಾರು ಇದು 1 ವರ್ಷದವರೆಗೂ ಈ ಪ್ರಾಸೆಸ್ ನಡೆಯಿತು. 1 ವರ್ಷದ ನಂತರ ಹೀಗೆ ಮಾತಾಡ್ತಿರುವಾಗ ಈ ಸಂಸ್ಕೃತದ ಮಂತ್ರಗಳನ್ನು ಅದೇ ಲಯದಲ್ಲಿ ಕನ್ನಡದಲ್ಲಿ ಅನುವಾದ ಮಾಡಬಹುದಾ ಅಂತ ಒಂದು ಸರಿ ನನಗೆ ಮನಸ್ಸಿಗೆ ಬಂತು. ನಾನು ಸಹಜವಾಗಿ ನನ್ನ ಲೇಖನ ವೃತ್ತಿ ಶುರು ಮಾಡಿದ್ದೆ ಕವನಗಳ ರಚನೆಯಿಂದ. ಸೊ ಕಾವ್ಯ ನನಗೆ ಮೂಲವಾಗಿ ನನಗೆ ಸಾಹಿತ್ಯದ ಮೀಡಿಯಮ್, ನನಗೆ ಕಾವ್ಯ. ಸೊ ಹಾಗಾಗಿ ನಾನು ತುಂಬ ಪಾಪ್ಯುಲರ್ ಆಗಿರುವಂತಹ ಕೆಲವು ಮಂತ್ರಗಳು, ಈ ಗಣಾನಾಂತ್ವಾ ಗಣಪತಿಂ ಹವಾಮಹೇ ಇರ್ಬೋದು, ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ, ಈ ಮಂತ್ರಗಳನ್ನು ಕನ್ನಡಕ್ಕೆ ಅದೇ ಲಯ, ಅಷ್ಟೇ ಶಬ್ದಗಳನ್ನು ಬಳಸಬೇಕು. ಸಂಸ್ಕೃತ ವೇದದ ಮಂತ್ರದಲ್ಲಿ ಎಷ್ಟು ಶಬ್ದಗಳಿದ್ದಾವೆ ಅಷ್ಟೇ ಶಬ್ದಗಳನ್ನು ಬಳಸಬೇಕು ಮತ್ತು ಅದೇ ಲಯ ಬರಬೇಕು. ಆ ರೀತಿ ಪ್ರಯತ್ನ ಮಾಡಿದೆ. ಆ ಪ್ರಯತ್ನವನ್ನು ಡಾಕ್ಟರ್ ಕಶ್ಯಪ್ ಅವರು ಮತ್ತು ವೇದವನ್ನು ಬಲ್ಲಂತಹ ಇನ್ನು ಕೆಲವು ವಿದ್ವಾಂಸರು ನೋಡ್ಬೋದು, ಅರೆ ಯಾರೂ ಈ ರೀತಿ ಪ್ರಯತ್ನ ಮಾಡಿಲ್ಲ, ಅದ್ಭುತವಾಗಿದೆ, ಇಲ್ಲಿ ಎಲ್ಲ ಮಂತ್ರಗಳನ್ನು ಇದೇ ರೀತಿ ಯಾಕೆ ಮಾಡಬಾರ್ದು ಅಂತ ಒಂದು ಯೋಚನೆ ಬಂದು ನಾನು ಈ ಅನುವಾದದ ಕೆಲಸವನ್ನು ಶುರು ಮಾಡಿದೆ. ಋಗ್ವೇದ ಮಂಡಲ 1, ಅದರಿಂದ ಮೊದಲಿನ 50 ಮಂತ್ರಗಳು, 50 ಸೂಕ್ತಗಳು, 1ರಿಂದ 50ನೇ ಸೂಕ್ತ ಅನುವಾದ ಮಾಡಿದೆ. ಸೊ ಬೈ ಆ್ಯಂಡ್ ಲಾರ್ಜ್ ಎಲ್ಲ ಮಂತ್ರಗಳಲ್ಲೂ ಕೂಡ ಆ ವೇದದಲ್ಲಿ ಎಷ್ಟು ಶಬ್ದ ಇದೆಯೋ ಅವಕ್ಕೆ ಆಧ್ಯಾತ್ಮಿಕ ಅರ್ಥ ಏನಿದೆಯೋ ಅದನ್ನು ತೆಗೆದುಕೊಂಡು ಅನುವಾದದ ಕೆಲಸವನ್ನು ಶುರು ಮಾಡಿದೆ. ಈ ಅನುವಾದದ ಕೆಲಸದಲ್ಲಿ ನನಗೆ ದೈವ ಪ್ರೇರಣೆ ಭಾಳ ಹೆಚ್ಚು ಕೆಲಸ ಮಾಡಿದೆ ಅಂತ ನನಗನ್ನಿಸುತ್ತೆ. ವೇದದಲ್ಲಿಯೇ ಸ್ವತಃ ಹೇಳುತ್ತೆ, ಪ್ರತಿಯೊಬ್ಬರ ಮನುಷ್ಯನಲ್ಲಿ ಒಂದು ಪೊಟೆನ್ಷಿಯಾಲಿಟಿ ಇರುತ್ತೆ, ಅಂತಃಸತ್ವ ಇರ್ತದೆ. ಆ ಅಂತಃಸತ್ವಕ್ಕೆ ಒಂದು ಆ್ಯಂಬಿಯನ್ಸ್ ಅಥವಾ ಅಂತಃಸತ್ವ ಅರಳುವುದಕ್ಕೆ ಒಂದು ವಾತಾವರಣ ಕ್ರಿಯೇಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅದು ಹೊರಗಡೆಗೆ ಬರುತ್ತೆ ಅಂತ. ಬಹುಶಃ ಅದು ನನ್ನೊಳಗೆ ಎಲ್ಲೋ ಇತ್ತು ಅಂತ ಕಾಣುತ್ತೆ. ಈ ಆ್ಯಂಬಿಯನ್ಸ್ ಸಿಕ್ಕಿತು, ಅದಕ್ಕೊಂದು ಅವಕಾಶ ಸಿಕ್ತು, ಅದಕ್ಕೊಂದು ಅಗತ್ಯ ಬಂತು. ಹಾಗಾಗಿ ನಾನು ಈ ಕೆಲಸ ಮುಂದುವರಿಸಿ ಈಗ ಎಲ್ಲ 25,000 ಮಂತ್ರಗಳನ್ನು ಕೂಡ ಅನುವಾದ ಮಾಡಿ ಕನ್ನಡದ ಜನರಿಗೆ ಅದನ್ನು ಪ್ರೆಸೆಂಟ್ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಾನು ಇಲ್ಲಿ ಇನ್ನೊಂದು ಪ್ರಶ್ನೆ ನನ್ನ ಕಡೆಯಿಂದ, ನಮ್ಮಲ್ಲಿ ಮತ್ತೊಂದು ಪೂರ್ವಗ್ರಹ ಅಂತಲೇ ಹೇಳ್ಬೋದು ಇದೆ. ಅದೇನಂತ ಹೇಳಿದರೆ, ಈ ಇಡೀ ವೇದ ಸಾಹಿತ್ಯವನ್ನು ಅಂದರೆ 4 ವೇದಗಳಲ್ಲಿ ಬಂದಿರುವ ಎಲ್ಲ ಮಂತ್ರಗಳನ್ನು, ಎಲ್ಲ ಋಕ್ಕುಗಳನ್ನು ನಮಗೆ ಓದಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವುಗಳ ಸಾರಾಂಶವನ್ನು ಉಪನಿಷತ್ತುಗಳಲ್ಲಿ ಕೊಟ್ಟಿದ್ದಾರೆ. ಸೊ ಉಪನಿಷತ್ತುಗಳನ್ನು ಓದಿಕೊಂಡ್ರೆ ಸಾಕು ಅನ್ನೋ ಒಂದು ಚಿಂತನೆ ಇದೆ, ಹಿಂದಿನಿಂದಲೂ ಇದೆ, ಇವತ್ತು ಕೂಡ ಇದೆ. ಸೊ ನೀವು ಎರಡನ್ನೂ ನೋಡಿರೋದ್ರಿಂದ, ಉಪನಿಷತ್ತುಗಳನ್ನು ಮತ್ತು ಒಟ್ಟಾರೆ ವೇದ ಸಾಹಿತ್ಯವನ್ನು ನೋಡಿರೋದ್ರಿಂದ ನಿಮ್ಗೆ ಏನು ಅನಿಸುತ್ತೆ, ಇವತ್ತಿನ ಒಂದು ಜನರಿಗೆ, ಅದು ಯುವಕರಾಗಿರಲಿ ಅಥವಾ ಯಾವುದೇ ವಯಸ್ಸಿನವರಾಗಿರಲಿ,
ಈ ವೇದ ಸಾಹಿತ್ಯವನ್ನು ಓದಬೇಕಾಗಿಲ್ಲ, ಅದರ ಸಾರಾಂಶವನ್ನು ಮಾತ್ರ ಓದಿಕೊಂಡ್ರೆ ಸಾಕು ಅಂತ ಹೇಳೋ ಒಂದು ಅಭಿಪ್ರಾಯಕ್ಕೆ ನಿಮ್ಮ ಒಂದು ಪ್ರತಿಕ್ರಿಯೆ ಏನು? ನನ್ನ ಪ್ರತಿಕ್ರಿಯೆ ಏನಂತ ಹೇಳಿದರೆ, ವೇದಕ್ಕೆ ವೇದದೇ ಸ್ಥಾನ ಇದೆ, ಉಪನಿಷತ್ತುಗಳಿಗೆ ಉಪನಿಷತ್ತಿನದೇ ಸ್ಥಾನ ಇದೆ. ಇನ್ನೂ ಒಂದು ವರ್ಷನ್ ಇದೆ, ಏನಂತಂದರೆ ಈ ವಿದೇಶಿಯರು ಇದನ್ನು ಮಾಡಿದ್ದೇನೆಂದರೆ, ಉಪನಿಷತ್ತಿನ ಋಷಿಗಳು ದೇ ರಿವೋಲ್ಟೆಡ್ ಅಗೇನ್ಸ್ಟ್ ದಿ ವೇದ ಆ್ಯಂಡ್ ದೇ ರೋಟ್ ಉಪನಿಷತ್ಸ್ ಅಂತ ಒಂದಿದೆ. ಅದು ಕಂಪ್ಲೀಟ್ಲಿ ಸುಳ್ಳು, ಬೇಸ್ಲೆಸ್. ಅದು ಒಂದು ಅವರದೇ ಆದಂಥ ಅಜೆಂಡಾ ಇಟ್ಟುಕೊಂಡು ಆ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು, ಅಥವಾ ಅವರಿಗೆ ಅದು ಅರ್ಥವೇ ಆಗಿಲ್ಲ. ಸೊ ಉಪನಿಷತ್ತುಗಳಲ್ಲಿರೋದು ವೇದದ ಒಂದು ಸಣ್ಣ ಭಾಗ. ವೇದವನ್ನೇ ತೆಗೆದುಕೊಂಡ್ರೆ ವೇದದಲ್ಲಿ ಹತ್ರ 400 ಋಷಿಗಳಿದ್ದಾರೆ. 400 ಋಷಿಗಳಲ್ಲಿ ಅನೇಕ ಋಷಿಗಳು ಇಂದ್ರನ ಬಗ್ಗೆ ಮಾತಾಡಿದ್ದಾರೆ, ಅಗ್ನಿಯ ಬಗ್ಗೆ ಮಾತಾಡಿದ್ದಾರೆ, ಸರಸ್ವತಿ ಬಗ್ಗೆ ಮಾತಾಡಿದ್ದಾರೆ, ಅದಿತಿ ದೇವತೆಗಳು ಗಣಪತಿ ಬಗ್ಗೆ ಮಾತಾಡಿದ್ದಾರೆ. ದೇವತೆ ಅದೇ ಆದರೂ ಕೂಡ ಅವರವರಿಗೆ ಆ ದೇವತಾ ಶಕ್ತಿ ದರ್ಶನ ಆಗಿರುವಂತಹ ರೀತಿ ಬೇರೆ. ಆ ಶಕ್ತಿ ಅವರಿಗೂ ಬಂದಿದೆ, ಆದರೆ ಅದು ಆಗಿದ್ದಂಥ ಶಬ್ದಗಳು ಬೇರೆ, ಆಗಿದ್ದಂಥ ವಾತಾವರಣ ಬೇರೆ, ಆಗಿದ್ದಂಥ ರೀತಿ ಬೇರೆ. ಹಾಗೆ ಉಪನಿಷತ್ತುಗಳು ವೇದಗಳು, ವೇದ ಮತ್ತು ಉಪನಿಷತ್ತುಗಳು ಕಾಂಪಿಟೀಟರು ಅಲ್ಲ. ಬಟ್ ಉಪನಿಷತ್ ಓದ್ತೀನಿ, ಆದ್ರಿಂದ ನಾನು ವೇದ ಓದೋ ಅಗತ್ಯ ಇಲ್ಲ, ಇದನ್ನು ಮಾತ್ರ ಓದಬಹುದು ಅನ್ನೋದು ಕೂಡ ತಪ್ಪು. ಯಾಕಂದರೆ ವೇದ ದೊಡ್ಡದು ಮತ್ತು ವೇದವೇ ಒಂದು ರೀತಿ ಉಪನಿಷತ್ತುಗಳಿಗೆ ಸ್ಫೂರ್ತಿ ಅಂತ ನನ್ನ ಒಂದು ಅಧ್ಯಯನದ ಒಂದು ಕನ್ಕ್ಲೂಷನ್ ಅಂತ ನಾನು ಹೇಳ್ಬೋದು. ಹಾಗಾಗಿ ಯಾರಿಗೆ ಇಂಟೆಲೆಕ್ಚುವಲ್ ಪರ್ಸ್ಯೂಟ್ನಲ್ಲಿ ತುಂಬ ಆಸಕ್ತಿ ಇದೆ, ಈಗ ನಾವು ಸಮಾಜದಲ್ಲಿ ನೋಡ್ತೀವಿ, ಎಲ್ಲರೂ ಯಾರದೋ ಕೈಗೆ ನಾವೊಂದು ಗಿಡ ತೋರಿಸಿದರೆ ಅವರು ಗಿಡ ನೋಡ್ತಾರೆ, ಆನಂದ ಪಡ್ತಾರೆ, ಅದ್ರ ಹೂ ನೋಡ್ತಾರೆ, ಎಲೆಗಳನ್ನು ನೋಡ್ತಾರೆ. ಅಟ್ ದ ಮೋಸ್ಟ್ ಏನಾಗ್ಬೋದು, ಈ ಗಿಡ ಎಷ್ಟು ಎತ್ತರ ಇದೆ, ಎಷ್ಟು ಅಗಲ ಇದೆ ಅಂತ ನೋಡ್ತಾರೆ. ಇನ್ನು ಕೆಲವರು ಇರ್ತಾರೆ, ಈ ಗಿಡದ ಬೇರೆ ಎಷ್ಟು ಆಳ ಹೋಗಿರ್ಬೋದು, ಈ ಎಲೆಯಲ್ಲಿ ಏನು ಅಂಶ ಇರ್ಬೋದು, ಈ ಕಾಂಡದಲ್ಲಿ ಏನು ಅಂಶ. ಈಗ ಒಂದು ಗಿಡ ಆಯುರ್ವೇದಿಕ್ ಡಾಕ್ಟ್ರಿಗೆ ಬೇರೆ, ಒಬ್ಬ ಸೈಂಟಿಸ್ಟಿಗೆ ಬೇರೆ, ಒಬ್ಬ ಸಾಮಾನ್ಯನಿಗೆ ಬೇರೆ. ಹಾಗೆ ಇದು ಒಂದು ವೈವಿಧ್ಯತೆ. ವೇದ ಮತ್ತು ಉಪನಿಷತ್ತುಗಳನ್ನು ಎರಡು ತಗೊಂಡ್ರೆ ಆಧ್ಯಾತ್ಮದ ವೈವಿಧ್ಯಕತೆ ಅಂತ ಹೇಳ್ಬೋದು. ಸೊ ಯಾರಿಗೆ ಯಾವ್ದು ಆನಂದ ಇರುತ್ತೆ ಅದು ನೋಡ್ಬೋದು. ಆದರೆ ನಾನು ಉಪನಿಷತ್ತು ಓದಿದ್ರಿಂದ ನಾನು ವೇದ ಓದೋ ಅಗತ್ಯ ಇಲ್ಲ ಅಂತ ಹೇಳಿದರೆ ಅದು ಸಮಂಜಸ ಆಗಲಿಕ್ಕಿಲ್ಲ ಅಂತ ನನ್ನ ಅಧ್ಯಯನದ ಒಂದು ನಿಲುವು ಅಂತ ನಾನು ಹೇಳ್ಬೋದು. ವೇದಗಳಿಂದ ಭಾಳ ಮುಖ್ಯವಾಗಿ ನಾವು ಪಡೆಯುವುದೇನೆಂದರೆ, ಈ ದೇವತೆಗಳು ಅಥವಾ ವೈಶ್ವಿಕ ಶಕ್ತಿಗಳು ಅಂತ ಏನು ಹೇಳ್ತೀವಿ, ವಿಶ್ವಾತೀತ ಶಕ್ತಿಗಳು, ಅವುಗಳ ಜೊತೆಗೆ ಸಹಯೋಗ ಹೇಗೆ ಬೆಳೆಸೋದು ಅನ್ನೋದಕ್ಕೆ ಒಂದು ಡೆಫಿನೆಟ್ ಪಾತ್ ವೇದದಲ್ಲಿ ಇದೆ. ಸೊ ಉಪನಿಷತ್ತಿನಲ್ಲಿ ನೀವು ಎಷ್ಟರ ಮಟ್ಟಿಗೆ ಅಲ್ಲಿಗೆ ಹೋಗ್ತೀರಿ ಗೊತ್ತಿಲ್ಲ. ಉಪನಿಷತ್ನಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬರ್ತದೆ, ಅದಕ್ಕೆ ಉತ್ತರ ಬರ್ತದೆ. ಆ ಸ್ಟೇಜಿಗೆ ಹೋದಾಗ ನಿಮಗೆ ಆ ಪ್ರಶ್ನೆ ಮತ್ತು ಉತ್ತರಗಳ ಅರ್ಥ ಆದಾಗ ಅದೊಂದು ಆನಂದ. ಸೊ ವೇದದಿಂದಲೂ ನೀವು ಆ ಅಂತಿಮ ಶಕ್ತಿ, ದೇವತಾ ಶಕ್ತಿ ಅಂತ ಹೇಳ್ತೀವಿ, ಅದನ್ನು ತಲುಪುವುದು ಸಹಯೋಗದ ಮೂಲಕ. ಉಪನಿಷತ್ತಿನ ಮೂಲಕ ವಿಚಾರ ಮಂಥನವನ್ನು ಮಾಡ್ತಾ 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 ಆ ಆನಂದವನ್ನು ತಲುಪಬಹುದು. ಎರಡರ ಗುರಿ ಒಂದೇ. ಅದೇ, ಅದು ಈ ವೇದ ಸಾಹಿತ್ಯವನ್ನು ಓದಬೇಕಾಗಿಲ್ಲ ಅಂತ ಹೇಳುವವರಲ್ಲಿ ಒಂದು 2-3 ಬೇರೆ ಬೇರೆ ರೀತಿಯ ಚಿಂತನೆಗಳವರು ಇದ್ದಾರೆ. ಕೆಲವರು ವೇದ ಸಾಹಿತ್ಯವನ್ನು ಯಾವತ್ತೂ ಓದದೇ ಇರುವವರು, ಅವರು ಕೆಲವು ಬೇರೆ ಅಭಿಪ್ರಾಯಗಳಿಂದ ಅವರು ಡಿವೇಟ್ ಆಗಿದ್ದಾರೆ. ಕೆಲವರು ಹೇಳ್ತಾರೆ ಈ ಉಪನಿಷತ್ತುಗಳನ್ನು ಮಾತ್ರ ಓದಿದರೆ ಸಾಕು, ಅಥವಾ ಬೇರೆ ಯಾವುದೋ ಒಂದು ಸಂಕ್ಷಿಪ್ತ ಸಾಹಿತ್ಯವನ್ನು ಮಾತ್ರ ಓದಿದರೆ ಸಾಕು, ಹಾಗೆ ಸಾಕು ಅಂತ ಇವರು ನಂಬಿಕೊಂಡಿರ್ತಾರೆ ಅಷ್ಟೇ. ಇವರಿಗೂ ಕೂಡ ವೇದ ಸಾಹಿತ್ಯದ ರುಚಿಯನ್ನು ನೀವು ಹೇಳಿದ ಹಾಗೆ ತೋರಿಸಿದರೆ ಇವರಿಗೂ ಅದು ಮೆಚ್ಚುಗೆ ಆಗಬಹುದೇನೋ. ಈಗ ಮತ್ತೊಂದು ಪ್ರಶ್ನೆಗೆ ನಾನು ಬರ್ತೇನೆ. ಈ ವೇದ ಸಾಹಿತ್ಯವನ್ನು ನಾನು ಓದಬೇಕು ಅಥವಾ ಇದರ ಅಧ್ಯಯನವನ್ನು ನಾನು ಮಾಡಬೇಕು, ಗಂಭೀರವಾದ ಒಂದು ಅಧ್ಯಯನವನ್ನು ನಾನು ಮಾಡಬೇಕು ಅಂತ ಇರುವ ಜಿಜ್ಞಾಸುಗಳಿಗೆ ನಿಮ್ಮ ಸಂಸ್ಥೆಯಿಂದ, ಸಾಕ್ಷಿ ಸಂಸ್ಥೆಯಿಂದ ಕನ್ನಡದಲ್ಲಿ ಯಾವ ಸಾಹಿತ್ಯ ಸಿಗುತ್ತೆ, ಎಷ್ಟು ಪುಸ್ತಕಗಳಿದ್ದಾವೆ, ಮತ್ತು ಇವುಗಳನ್ನು ಓದುವ ಬಗ್ಗೆ ಅಥವಾ ಇದಕ್ಕೇನಾದರೂ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಏನಾದರೂ ನೀವು ಮಾಡ್ತೀರಾ? ಇವುಗಳು ಎಲ್ಲಿ ಸಿಗ್ತವೆ ಈ ಪುಸ್ತಕಗಳು? ಈ ಅಧ್ಯಯನ ಮಾಡಬೇಕು ಅಂತ ಮನಸ್ಸಿರುವ ಜಿಜ್ಞಾಸುಗಳಿಗೆ ನಿಮ್ಮ ಒಂದು ವಿವರಣೆಗಳನ್ನು ಕೊಡಬೇಕು. ಸಾಕ್ಷಿ ಸಂಸ್ಥೆ ಆರಂಭ ಆಗಿದ್ದು 3 ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು. ಮೊದಲದ್ದು ವೇದಜ್ಞಾನದ ಸಂರಕ್ಷಣೆ, ವೇದಜ್ಞಾನದ ಕುರಿತು ಸಂಶೋಧನೆ ಮತ್ತು ವೇದಜ್ಞಾನದ ಪ್ರಸಾರ. ಈಗ ಕಳೆದ 22-23 ವರ್ಷಗಳಲ್ಲಿ ಮೊದಲಿನ 2 ಉದ್ದೇಶಗಳನ್ನು ನಾವು ಪೂರೈಸಿದ್ದೀವಿ. ವೇದಜ್ಞಾನದ ಸಂರಕ್ಷಣೆ, ಎಲ್ಲ 25,000 ಮಂತ್ರಗಳನ್ನು ಅನುವಾದ ಮಾಡಿದ್ದೀವಿ, ಟೆಕ್ಸ್ಟನ್ನು ತೆಗೆದುಕೊಂಡಿದ್ದೀವಿ, 26 ಸಂಪುಟಗಳಲ್ಲಿ ಅದನ್ನು ಪ್ರಕಟ ಮಾಡಿದ್ದೀವಿ, ಜನರಿಗೆ ಅದನ್ನು ತಲುಪಿಸುವಂಥದ್ದು ಕೆಲಸ ಶುರುವಾಗಿದೆ. ಎರಡನೇದು, ಈ ಸಂಶೋಧನೆ ಮಾಡೋದು ಏನು ಅಂತ ಅನೇಕರು ಪ್ರಶ್ನೆ ಕೇಳ್ತಾರೆ. ಅದು
ಡಾಕ್ಟರ್ ಕಶ್ಯಪ್ ಅವರು ಸ್ವತಃ ಒಬ್ಬರು ಸೈಂಟಿಸ್ಟ್ ಆಗಿರೋದ್ರಿಂದ ಈ ಪ್ರಶ್ನೆ ತಮಗೆ ಹಾಕಿಕೊಂಡು ವೇದದಲ್ಲಿ ಸಂಶೋಧನೆ ಮಾಡುವಂತಹ ವಿಷಯ ಏನಂತಂದರೆ, ಒಂದು ಹಂತದವರೆಗೂ ಇತ್ತೀಚೆಗಿನವರೆಗೂ ವೇದ ಮಂತ್ರಗಳು ಅಂತ ಹೇಳಿದರೆ ಕೇವಲ ಉಪನಯನ, ಮದುವೆ, ಯಾಗ, ಯಜ್ಞದಲ್ಲಿ ಆಚರಣೆಗಳಿಗಿರುವಂಥ ಮಂತ್ರಗಳು ಅಂತ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಹಾಗಲ್ಲ, ಪ್ರತಿಯೊಂದು ಮಂತ್ರಕ್ಕೂ ಕೂಡ ಮನುಷ್ಯನ ಅಂತಃಸತ್ವವನ್ನು ವಿಕಾಸ ಮಾಡುವಂತಹ ಶಕ್ತಿ ಇದೆ ಮತ್ತು ಅದರೊಳಗೆ ಆ ಗೂಢ ಅರ್ಥ ಇದೆ. ಪ್ರತಿಯೊಂದು ಮಂತ್ರವನ್ನು ಮುಂದೆ ಇಟ್ಕೊಂಡು ಏನು ಈ ಮಂತ್ರ ಹೇಳೋದ್ರಿಂದ ಒಬ್ಬನಲ್ಲಿ ಏನು ಶಕ್ತಿ ಅಭಿವೃದ್ಧಿ ಆಗುತ್ತೆ, ಏನು ಶಕ್ತಿ, ಯಾವ ಶಕ್ತಿ ಪ್ರಗತಿ ಹೊಂದುತ್ತದೆ ಅನ್ನೋದು ಆ ಎಲ್ಲ 25,000 ಮಂತ್ರಗಳಿಗೆ 12 ವರ್ಷ ಸತತವಾಗಿ ತಪಸ್ಸಿನ ರೀತಿಯಲ್ಲಿ ಕುಳಿತುಕೊಂಡು ಕಶ್ಯಪ್ ಅವರು ಮಾಡಿದರು. ಅದು ಸಂಶೋಧನೆಯ ಭಾಗ. ಈಗ 3ನೇ ಭಾಗಕ್ಕೆ ನೀವು ಕೇಳಿದ ಪ್ರಶ್ನೆಗೆ ಡೈರೆಕ್ಟಾಗಿ ರೆಲೆವೆಂಟ್ ಇರುವಂತಂದರೆ ಇದನ್ನು ಪ್ರಸಾರ ಮಾಡುವಂಥದ್ದು. ಸೊ ಸಾಕ್ಷಿ ಈ ಪುಸ್ತಕಗಳನ್ನು ಪ್ರಕಟ ಮಾಡಿದೆ ಮತ್ತು ಅತ್ಯಂತ ಸರಳ ಕನ್ನಡದಲ್ಲಿ ಇದನ್ನು ನಾವು ಪ್ರಕಟ ಮಾಡಿದ್ದೀವಿ. ಅದನ್ನು ಅನುವಾದ ಮಾಡುವಾಗ ಎಲ್ಲ ಎಚ್ಚರಿಕೆಯನ್ನು ನಾವು ತೆಗೆದುಕೊಂಡಿದ್ದೀವಿ. ಏನಂದರೆ, ಈಗ ಸಾಮಾನ್ಯವಾಗಿ ಬಳಕೆಯಲ್ಲಿರುವಂತಹ ಶಬ್ದಗಳನ್ನೇ ತುಂಬ ಯೋಚನೆ ಮಾಡಿ ಅದರಲ್ಲಿ ಬೆಳೆಸಿದ್ದೀವಿ. ಈಗ ಗಣಾನ ಅಂತ ಗಣಪತಿಂ ಹವಾಮಹೆ ಯಾರಿಗೂ ಅರ್ಥ ಆಗೋಲ್ಲ. ಅದಷ್ಟೇ, ಗಣಗಳ ಪತಿಯಾದ ಗಣಪತಿಯೇ ನೀನು ಆಗಮಿಸು. ಇಷ್ಟು ಸರಳವಾಗಿ ಹೇಳಿದರೆ ಎಲ್ಲರಿಗೂ ಗೊತ್ತಾಗ್ತದೆ. ಜ್ಯೇಷ್ಠ ರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ, ನೀನು ಜ್ಯೇಷ್ಠ ರಾಜ, ಹಿರಿಯ ರಾಜ. ಬ್ರಹ್ಮಣ ಅಂತ ಹೇಳಿದ್ರೆ ಮಂತ್ರಗಳಿಗೆ ಅಧಿಪತಿ ನೀನು. ಕೊನೆಯ ಸಾಲಿನಲ್ಲಿ ನಾವು ಹೇಳಿದ ಪ್ರಾರ್ಥನೆಯನ್ನು ನೀನು ಮನಸ್ಸಿಟ್ಟು ಕೇಳಿಸಿಕೋ, ನಿನ್ನೆಲ್ಲ ಶಕ್ತಿಯ ಜೊತೆಗೆ ಬಂದು ನನ್ನಲ್ಲಿ ನೆಲೆಸು ಅಂತ. ಸೊ ಈ ರೀತಿ ಇಷ್ಟು ಕನ್ವಿನ್ಸಿಂಗ್ ಆಗಿ ಹೇಳಿದಾಗ, ಎಸ್, ಇಲ್ಲಿ ನನಗೇನೋ ಇದೆ, ಆ ದೇವರನ್ನು ನಾನು ಕರೆದಿದ್ದೀನಿ ಅಂತ. ಯಾವಾಗ ನೀವು ಯಾರೋ ಒಬ್ಬರನ್ನು ಕರೆದಿದ್ದೀನಿ ಅಂತ ನಿಮಗೆ ಸಮಾಧಾನ ಇರಲ್ಲ, ಅಲ್ಲಿವರೆಗೂ ಕರೆದಿದ್ದೀನಿ ಅಂತ ನಿಮ್ಗೆ ಭಾವನೆ ಬರುವುದೇ ಇಲ್ಲ. ಯಾರನ್ನೋ ಒಬ್ಬರನ್ನು ಕರೆಯೋದು ಬೇರೆ, ಆದರದಿಂದ ಕರೆಯೋದು ಬೇರೆ. ಆದರದಿಂದ ಕರೆದಾಗ ಕರೆದವನಿಗೂ ಇಬ್ಬರಿಗೂ ಸಮಾಧಾನ ಮತ್ತು ಅಲ್ಲೇನೋ ಒಂದು ನಡೆಯುತ್ತೆ, ಮನಸ್ಸುಗಳು ಹೃದಯಗಳು ಕೂಡುದಲ್ಲಿ. ಹಾಗೆ ಪ್ರತಿಯೊಂದು ಮಂತ್ರದಲ್ಲಿಯೂ ಶಕ್ತಿಗಳನ್ನು ನಾವು ಹೃದಯಪೂರ್ವಕವಾಗಿ ಪೂರ್ಣ ಮನಸ್ಸಿನಿಂದ ಕರಿತೀವಿ. ಹಾಗೆ ಅತ್ಯಂತ ಸರಳ ಭಾಷೆಯಲ್ಲಿ ಇದನ್ನು ಅನುವಾದ ಮಾಡಿದ್ದೀವಿ. ಮತ್ತು ಇಲ್ಲಿ ಮಂತ್ರಗಳನ್ನು ನಾವೇನು ಮಾಡಿದ್ದೀವಿ, 2, 3 ಅಥವಾ 5, 6 ಶಬ್ದಗಳ ಒಂದು ವಾಕ್ಯಗುಚ್ಛವನ್ನು ಮಾಡಿ ಒಂದು ವಾಕ್ಯಗುಚ್ಛ ಕೊಟ್ಟು ಅದರ ಅರ್ಥ ಏನು, ಯಾರು ಸಂಸ್ಕೃತವನ್ನು ಕಲಿಬೇಕಂತ ಅನಿಸಿದೆ ಅವರು ಸಂಸ್ಕೃತವನ್ನು ನೋಡ್ಬೋದು, ಟೆಕ್ಸ್ಟ್ ನೋಡ್ಬೋದು, ಅದರ ಅನುವಾದ ನೋಡ್ಬೋದು ಮತ್ತು ಅವರು ಸ್ವಂತಕ್ಕೆ ಬಳಸಿಕೊಳ್ಳೋದಕ್ಕೆ ಉಪಯೋಗ ಆಗೋದಕ್ಕೆ ನೋಡ್ಬೋದು. ಅಷ್ಟೇ ಅಲ್ಲ, ಪ್ರತಿಯೊಂದು ಪುಸ್ತಕದಲ್ಲಿಯೂ ನಾವು ಬಹಳ ದೀರ್ಘವಾದಂತಹ ಮೊದಲನೇದಾಗಿ ಓದುಗರಿಗೆ ಒಂದು ಸಂದೇಶವನ್ನು ಕೊಡುವಂಥದ್ದು. ಈ ನಿಶ್ಚಿತ ಪುಸ್ತಕವನ್ನು ಹೇಗೆ ಅರ್ಥ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಋಗ್ವೇದ ನಾವು ಆರಂಭ ಮಾಡಿದಾಗ ಕರ್ನಾಟಕದ ಖ್ಯಾತ ವಿದ್ವಾಂಸರಾದಂತಹ ಶ್ರೀ ಪ್ರೊಫೆಸರ್ S.K. ರಾಮಚಂದ್ರ ರಾಯರ ಕಡೆಯಿಂದ ಮುನ್ನುಡಿ ಬರೆಸಿದ್ದೀವಿ. ಅವ್ರ ಹತ್ರ ಒಂದು 20 ಪೇಜಿನ ಮುನ್ನುಡಿ ಬರೆದಿದ್ದಾರೆ. ಆ ಮುನ್ನುಡಿ ಒಂದೇ ಓದಿದರೆ ನಮಗೆ ವೇದದ ಒಂದು ವಿಹಂಗಮ ನೋಟ, ಒಂದು ಪಕ್ಷಿ ನೋಟ ನಮಗೆ ಅಲ್ಲಿ ಸಿಕ್ಬಿಡ್ತದೆ. ಮತ್ತು ಜೊತೆಗೆ ಡಾಕ್ಟರ್ ಕಶ್ಯಪ್ ಅವರು ಮಾಡಿದಂಥ ಕೆಲಸದ ಪ್ರಸ್ತುತತೆ ಮತ್ತು ಅದರ ಪ್ರಾಮುಖ್ಯತೆ ಎರಡೂ ಅದರಲ್ಲಿ ಅವರಿಗೆ ಸಿಗ್ತದೆ. ಹೀಗೆ ಪ್ರತಿಯೊಂದು 26 ಸಂಪುಟಗಳಿಗೂ ಕೂಡ ಆಯಾ ಸಂಪುಟಗಳಲ್ಲಿರುವಂತಹ ವಿಶೇಷತೆ, ಯಾವ ವಿಷಯದ ಕಡೆಗೆ ವಿಶೇಷ ಗಮನ ಕೊಡಬೇಕು ಮತ್ತು ಯಾವ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಓದುಗ ಏನು ತಯಾರಿ ಮಾಡ್ಕೋಬೇಕು ಅದನ್ನೆಲ್ಲ ಕೊಟ್ಟಿರೋದ್ರಿಂದ ಸಾಕ್ಷಿ ಪುಸ್ತಕಗಳು ಇವತ್ತಿನ ಮಟ್ಟಿಗೆ ವೇದ ಅಧ್ಯಯನ ಮಾಡೋರಿಗೆ ಮತ್ತು ವೇದವನ್ನು ಜೀವನಕ್ಕೆ ಅನ್ವಯಿಸುವವರಿಗೆ ಅತ್ಯಂತ ಉಪಯುಕ್ತ ಆಗ್ತಾ ಇದ್ದಾವೆ. ಜೊತೆಗೆ ಏನು ಮಾಡಿದ್ದೀವಿ ನಾವು, ವೇದದಲ್ಲಿ 3 ಮುಖ್ಯ ವಿಷಯಗಳು ಬರ್ತವೆ. ಒಂದು ದೇವತೆ, ಆ ದೇವತೆಗಳಿಗೆ ಕುರಿತಂತಹ ಮಂತ್ರ, ಆ ಮಂತ್ರವನ್ನು ಕೊಟ್ಟಂತಹ ಋಷಿಗಳು. ಸೊ ಈ ದೇವತೆಗಳು ಅಂದರೆ ವಿಶ್ವಶಕ್ತಿಗಳು. ಇವತ್ತಿನ ದೇವತೆಯ ಕನ್ಸೆಪ್ಟು 8 ಕೈ ಇರ್ತದೆ, ಆ ಕೈಯಲ್ಲಿ ಒಂದು ಕೈ ಶಂಖ ಇರ್ತದೆ, ಇದು ಅವೆಲ್ಲ ಇದ್ದಾವೆ. ಅದು ಬಿಟ್ಟು ಇದರಲ್ಲಿ ವಿಶ್ವಾತೀತ ಶಕ್ತಿ ಅಂತ ದೇವತೆ ಅಂದರೆ, ಈಗ ಇಂದ್ರ ಸ್ಪಷ್ಟ ವಿಚಾರದ ಶಕ್ತಿ, ಈ ಅಗ್ನಿ ಸಂಕಲ್ಪ ಶಕ್ತಿಗೆ, ಸರಸ್ವತಿ ಪ್ರೇರಣಾ ಶಕ್ತಿ. ಸೊ ಹೀಗೆ ನಾವು ಈ ದೇವತೆಗಳ ಬಗ್ಗೆ ಚಿಕ್ಕದು 60-80 ಪುಟದ ಪುಸ್ತಕ ಮಾಡಿದ್ದೀವಿ. ಇಂದ್ರ, ಅಗ್ನಿ, ಸರಸ್ವತಿ, ಅದಿತಿ, ಸೂರ್ಯ, ಈ ಎಲ್ಲ ದೇವತೆಗಳ ಬಗ್ಗೆ ಪುಸ್ತಕ ಮಾಡಿದ್ದೀವಿ. ಅಂದರೆ ಆ ದೇವತೆಗೆ ಸಂಬಂಧಪಟ್ಟಂತಹ ಸುಮಾರು ಒಂದು 80ರಿಂದ 100 ಮಂತ್ರಗಳನ್ನು ತೆಗೆದುಕೊಂಡು ಈ ಈ ಮಂತ್ರಗಳನ್ನು ಅರ್ಥ ಮಾಡಿಕೊಂಡು ಪಠಿಸಿದರೆ ನಮ್ಮಲ್ಲಿ ಆ ಶಕ್ತಿ ಹೇಗೆ ಮ್ಯಾನಿಫೆಸ್ಟ್ ಆಗುತ್ತೆ, ಅಭಿವ್ಯಕ್ತ ಆಗ್ತದೆ ಅನ್ನೋದನ್ನು ತಿಳಿಸಿಕೊಟ್ಟಿವಿ.
ಇನ್ನೂ ಮುಂದೆ ಹೋಗಿ ಇದು ಈ ಪುಸ್ತಕಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಈ ಪುಸ್ತಕಗಳನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ನಾವು ಪೀರಿಯಾಡಿಕಲ್ ಆಗಿ ಅಬೌಟ್ ವರ್ಷದಲ್ಲಿ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸರಿ 4 ತಿಂಗಳಿಗೆ ಒಂದು ಸರಿ ವರ್ಕ್ಶಾಪ್ಗಳನ್ನು ಮಾಡ್ತೀವಿ. ಸಮಾಜದ ನಾನಾ ವೃತ್ತಿಯಲ್ಲಿರುವಂಥವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರಿಗೆ 1 ಅಥವಾ 2 ದಿವಸದಲ್ಲಿ ಈ ವೇದಜ್ಞಾನದ ಮಹತ್ವ ಮತ್ತು 4 ವೇದಗಳ ಒಂದು ಪರಿಚಯ ಮತ್ತು ಮಂತ್ರವನ್ನು ಹೇಗೆ ಪಠನ ಮಾಡಿ ಅನ್ವಯಿಸ್ಕೊಳ್ಬೇಕು ಇದನ್ನೆಲ್ಲ ತಿಳಿಸಿಕೊಡೋದಕ್ಕೂ ಕೂಡ ನಮ್ಮ ಈ ವೇದಜ್ಞಾನ ಪ್ರಸಾರದ ಕಾರ್ಯದ ಅಳವಡಿಸ್ಕೊಂಡಿದ್ದೀವಿ. ಪ್ರಸ್ತುತ ಅದಕ್ಕೆ ಇದು ಕಳೆದ 20 ವರ್ಷದಿಂದ ಇದು ಒಂದೊಂದೇ ಬಂದಾಗ ಮಾಡ್ತಿದ್ದೀವಿ. ಈಗ ನಾವು ಈಗೆಲ್ಲ ಫುಲ್ ಕಂಪ್ಲೀಟ್ ಸೆಟ್ ನಮ್ಮ ಕೈಯಲ್ಲಿರೋದ್ರಿಂದ ಇಂಗ್ಲೀಷ್ನಲ್ಲಿ 26 ಸಂಪುಟಗಳಿದ್ದಾವೆ, ಕನ್ನಡದಲ್ಲಿ 26 ಸಂಪುಟಗಳಿದ್ದಾವೆ. ಇಂಗ್ಲೀಷದ ಎಲ್ಲ 26 ಸಂಪುಟಗಳನ್ನು ನಾವು 10,500 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಕನ್ನಡದ ಎಲ್ಲ 26 ಸಂಪುಟಗಳನ್ನು 7,000 ರೂಪಾಯಿಗೆ ನಾವು ಕೊಡ್ತಾ ಇದ್ದೀವಿ. ಮತ್ತು ಪುಸ್ತಕಗಳು ಹೈಲಿ ಸಬ್ಸಿಡೈಸ್ಡ್. ಇದು ಪ್ರೈವೇಟ್ ಪಬ್ಲಿಷರ್ ಯಾರಾದರೂ ಮಾಡಿದರೆ ಬಹುಶಃ ಇಂಗ್ಲೀಷಿಗೆ ಒಂದು 25,000, ಕನ್ನಡಕ್ಕೊಂದು 20,000 ಚಾರ್ಜ್ ಮಾಡ್ತಾಯಿದ್ರು. ನಮಗೆ ಸರ್ಕಾರದಿಂದ ಮತ್ತು ಅನೇಕ ವೇದ ಅಭಿಮಾನಿಗಳಿಂದ ನಮಗೆ ದೇಣಿಗೆ ಬಂದಿರೋದ್ರಿಂದ ನಮ್ಮ ಸಂಸ್ಥೆಗೆ, ಮತ್ತು ಕಶ್ಯಪ್ ಅವರು ಅಮೇರಿಕದಲ್ಲಿದ್ದಾಗ ಕೂಡಿಟ್ಟ ಹಣವನ್ನು ಕೂಡ ಇದನ್ನು ಬಳಸಿದ್ದರಿಂದ ಆ ಹಣದ ಪ್ರಯೋಜನ ಓದುಗರಿಗೆ ವರ್ಗಾವಣೆ ಮಾಡೋಣ ಅಂತ ಪ್ರಾಯಶಃ ನೋ ಪ್ರಾಫಿಟ್ ನೋ ಲಾಸ್. ಸೊ ಒಂದು ರೀತಿ ಲಾಸ್ ಅಂತ ಹೇಳ್ಬೋದು, ಬಟ್ ಇದರಲ್ಲಿ ಲಾಸು ಪ್ರಾಫಿಟ್ಟು ನೋಡಲಿಕ್ಕಾಗಲ್ಲ. ವೇದಾಭಿಮಾನಿಗಳು ವೇದ ಪ್ರಸಾರ ಮಾಡಲಿಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಅದನ್ನು ನಾವು ಈ ಪುಸ್ತಕಗಳ ಮೂಲಕ ಓದುಗರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಜೊತೆಗೆ ಇಷ್ಟು ಮಾಡಿದರೂ ಕೂಡ ಈ 10,500 ಅಥವಾ 7,000 ಕೊಟ್ಟು ತೆಗೆದುಕೊಳ್ಳೋದಕ್ಕೆ ಕೆಲವರಿಗೆ ಅನಾನುಕೂಲ ಅನ್ನಿಸ್ಬೋದು ಅನ್ನುವ ದೃಷ್ಟಿಯಿಂದ ನಮ್ಮ ಸಂಸ್ಥೆಯ ಮಾರ್ಕೆಟಿಂಗ್ ವಿಭಾಗ ನೋಡಿಕೊಳ್ಳುವಂತಹ ಬಿಂದು ಮಾಧವ ಅವರು ಒಂದು ಯೋಜನೆ ಮಾಡಿದ್ದಾರೆ. EMIನಲ್ಲಿ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿ 12 ತಿಂಗಳು ನಿಮಗೆ ಅನುಕೂಲ ಆಗುವ ರೀತಿಯಲ್ಲಿ ಇದಕ್ಕೆ ಹಣ ಸಂದಾಯ ಮಾಡಿ ಅನ್ನುವಂಥ ಯೋಜನೆ ಮಾಡಿದ್ದಾರೆ. ಹಾಗಾಗಿ ಈಗ ನಮ್ಮವರು ಮೊಬೈಲ್ಗಳನ್ನ EMI ತಗೊಳ್ತಾರೆ, ಟಿವಿಯನ್ನು ತಗೊಳ್ತಾರೆ, ಪುಸ್ತಕಗಳನ್ನ ಯಾಕೆ ತಗೋಬಾರ್ದು, ಅದು ಕೂಡ ವೇದ ಸಾಹಿತ್ಯವನ್ನು ಯಾಕೆ ತಗೋಬಾರ್ದು ಅಂತ ಬಹಳ ಒಳ್ಳೆಯ ಯೋಜನೆ. ಅಂದರೆ ಈ ವೇದ ಸಾಹಿತ್ಯವನ್ನ ಓದಬೇಕು ಅನ್ನುವ ಒಂದು ಇಚ್ಛೆ ಇರುವವರಿಗೆ ಕೂಡ ನೀವು ಹೇಳಿದ ಹಾಗೆ ಸ್ವಲ್ಪ ಆರ್ಥಿಕ ಸಮಸ್ಯೆ ಆಗಬಹುದು. ಸೊ ಅಂಥವರಿಗೆ ಈ ರೀತಿಯ ಕಂತಿನ ಮೂಲಕ ಅವರು ಪಾವತಿಯನ್ನು ಮಾಡಬಹುದು, ಆ ಮೂಲಕ ಅವರು ವೇದ ಸಾಹಿತ್ಯವನ್ನು ಮನೆಗೆ ತುಂಬಿಸ್ಕೊಳ್ಬೋದು ಅಂತ ಹೇಳಿ. ಮತ್ತು ಅದರ ಒಟ್ಟು ಸ್ವರೂಪ ಅದು ಹೇಗೆ ಶುರುವಾಯಿತು, ಅದರ ಹಿಂದಿನ ಯೋಜನೆಯ ಹಿಂದಿನ ಒಂದು ಉದ್ದೇಶಗಳು ಏನಿತ್ತು, ಮತ್ತು ಅನುವಾದ ಮಾಡಬೇಕಾದ್ರೆ ನಿಮ್ಮ ಸಿದ್ಧತೆ ಯಾವ ರೀತಿಯಲ್ಲಿ ಇರಬೇಕಾಗಿತ್ತು, ಈ ಎಲ್ಲ ವಿಚಾರಗಳನ್ನು ನೀವು ತಿಳಿಸಿಕೊಟ್ರಿ. ಅದು ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ ಈ ವೇದ ಮಂತ್ರಗಳನ್ನು ಯಾರು ಬೇಕಾದರೂ ಅನುವಾದ ಮಾಡ್ಬೋದು ಅಂತ ಒಂದು ಅವಕಾಶ ಬಂದಾಗ, ಸ್ವಾತಂತ್ರ್ಯ ತಗೊಂಡಾಗ, ಅದಕ್ಕೆ ಅವರವರ ಏನು ಪೂರ್ವಗ್ರಹಗಳನ್ನು ನಂಬಿಕೆಗಳನ್ನು ಎಲ್ಲ ಸೇರಿಸಿ ಅನುವಾದ ಮಾಡಿ ಅದನ್ನು ಅರ್ಥ ವ್ಯತ್ಯಾಸ ಮಾಡುವಂಥ ಒಂದು ಸಂದರ್ಭ ಇರಬಹುದು. ಹಾಗಾಗಿ ಒಂದು ಒಳ್ಳೆಯ ಏನು ಭೂಮಿಕೆಯನ್ನು ಮಾಡಿಕೊಂಡು ಸಿದ್ಧತೆಯನ್ನು ಮಾಡಿಕೊಂಡು ನೀವು ಆ ಒಂದು ಅನುವಾದದ ಕೆಲಸಕ್ಕೆ ಇಳಿದ್ರಿ ಅಂತ ಹೇಳಿದರೆ, ಹಾಗಾಗಿ ಈ ಸಾಹಿತ್ಯವನ್ನು ಓದಿದವರಿಗೆ ವೇದಗಳ ಬಗ್ಗೆ ಸ್ಪಷ್ಟವಾದ ಮತ್ತು ನಿಖರವಾದ ಅತ್ಯಂತ ಸತ್ಯವಾದ ಒಂದು ಮಾಹಿತಿ ಸಿಗುತ್ತೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಬಹಳ ಮುಖ್ಯವಾದದ್ದು ಇವತ್ತು ನಾನು ವೇದವನ್ನು ಓದೋದಿಲ್ಲ ಯಾಕೆಂದರೆ ನನಗೆ ಸಂಸ್ಕೃತ ಬರೋದಿಲ್ಲ, ನಾನು ವೇದವನ್ನು ಓದೋದಿಲ್ಲ ಯಾಕೆಂದರೆ ಅದು ನನಗೆ ಸಿಗ್ತಾ ಇಲ್ಲ, ಈ ಎಲ್ಲ ಏನು ಇಲ್ಲಗಳ ಒಂದು ಪಟ್ಟಿ ದೊಡ್ಡದಾಗ್ತಾ ಹೋದ ಹಾಗೆ ವೇದಗಳಿಂದ ದೂರ ಹೋಗ್ತಾ ಇದ್ದಾರೆ ಜನಗಳು. ವೇದ ಕನ್ನಡದಲ್ಲೂ ಇದೆ, ನೀನು ಕನ್ನಡದಲ್ಲಿ ಓದಬೇಕಾದ್ರೆ ಕನ್ನಡದಲ್ಲೂ ಸಿಗುತ್ತೆ, ನಿನ್ನ ಮನೆ ಬಾಗಿಲಿಗೆ ನಾವು ತಲುಪಿಸಿಕೊಡ್ತೇವೆ, ಇನ್ನೂ ಏನು ಕಷ್ಟ ಅನ್ನೋ ಒಂದು ರೀತಿಯಲ್ಲಿ ನೀವು ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಖಂಡಿತವಾಗಿಯೂ ಕನ್ನಡಿಗರು ಮನಸ್ಸು ಮಾಡ್ತಾರೆ, ಈ ವೇದಗಳನ್ನು ಅವರ ಮನೆಗಳಲ್ಲಿ ಅವರ ಮನಗಳಲ್ಲಿ ತುಂಬಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆ ಮೂಲಕ ನಮ್ಮ ಸಂಸ್ಕೃತಿಯ ಬಗ್ಗೆ ನಿಜವಾದ ಅಭಿಮಾನ, ಈಗ ಸುಳ್ಳು ಅಭಿಮಾನ ಇರುತ್ತೆ, ನನ್ನ ದೇಶ ದೊಡ್ಡದು, ನನ್ನ ಸಾಹಿತ್ಯ ದೊಡ್ಡದು, ನನ್ನ ಸಂಸ್ಕೃತಿ ದೊಡ್ಡದು, ಏನು ಗೊತ್ತಿಲ್ಲದೆ ಎಲ್ಲವೂ ದೊಡ್ಡದು ಅಂತ ಹೇಳುವಂಥ ಒಂದು ಸುಳ್ಳು ಅಭಿಮಾನವನ್ನು ಬದಿಗಿಟ್ಟು ಅವುಗಳನ್ನು ಓದಿ ಅಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡು ನಿಜವಾದ ಅಭಿಮಾನವನ್ನು ತಾಳುವುದು, ಅದು ಬಹುಶಃ ದೀರ್ಘಕಾಲೀನವಾಗಿ ಉಳಿಯುವಂಥದ್ದು. ಅಂತಹ ಕೆಲಸಕ್ಕೆ ನಿಮ್ಮ ಈ ಒಂದು ಕೆಲಸ ಪ್ರೇರಣೆ ಆಗಲಿ. ಇದು ನಮ್ಮ ಪುಸ್ತಕಗಳು ಈ ರೀತಿ ಇರ್ತವೆ. ಇದು ಚಿಕ್ಕ ಪುಸ್ತಕಗಳು. ನಾನು ಹೇಳಿದಂಥ 26 ಸಂಪುಟದ ಪುಸ್ತಕಗಳು ಈ ರೀತಿಯಾಗಿ ಇರ್ತವೆ. ಸಾಮಾನ್ಯವಾಗಿ ಒಂದೊಂದು ಪುಸ್ತಕ 300ರಿಂದ 400 ಪುಟದಷ್ಟಿರುತ್ತೆ. ಇದರಲ್ಲಿ ಸಂಸ್ಕೃತದ ಮಂತ್ರಗಳು ಕನ್ನಡ ಲಿಪಿಯಲ್ಲಿ, ಆ ಮಂತ್ರದ ನೇರವಾದಂತಹ ಅರ್ಥ, ಅಗತ್ಯ ಇರುವಲ್ಲಿಯೆಲ್ಲ ಅವುಗಳಿಗೆ ಬೇಕಾದಂತಹ ಟಿಪ್ಪಣಿ ಮತ್ತು ಪ್ರಾರಂಭದ ಪುಟಗಳಲ್ಲಿ ಅದಕ್ಕೆ ಬೇಕಾದಂತಹ ಪೀಠಿಕೆ ಇವೆಲ್ಲ ಈ ಪುಸ್ತಕದಲ್ಲಿದ್ದಾವೆ. ಹೆಚ್ಚು ಜನ ಓದಿ ಹೆಚ್ಚು ವ್ಯಕ್ತಿಗಳು ವಿಕಾಸ ಆಗಬೇಕು ಅನ್ನುವಂತಹ ನಮ್ಮ ಉದ್ದೇಶ ಬೇಗ ಈಡೇರಲಿ ಅಂತ ನಾನು ಹಾರೈಸ್ತೇನೆ.
ಇಂಥ ಕೆಲಸವನ್ನು ಇನ್ನಷ್ಟು ಹುಮ್ಮಸ್ಸಿನಿಂದ ಇನ್ನಷ್ಟು ಚೈತನ್ಯದಿಂದ ನೀವು ಮುಂದುವರಿಸಿಕೊಂಡು ಹೋಗುವ ಹಾಗೆ ಆಗಲಿ. ಆರ್ ಎಲ್ ಕಶ್ಯಪ್ ಅವರಿಗೂ ಮತ್ತು ನಿಮಗೂ ಇಬ್ಬರಿಗೂ ಕೂಡ ನಮ್ಮ ಅಭಿನಂದನೆಗಳು. ನಮಸ್ತೆ.